ಗೊತ್ತಿಲ್ವಾ? ಬಾಸ್ ಮನೆಯವರು ಇದಕ್ಕೆ ಗುರ್ರ ಅಂತಾರೆ. ನೀವ್ ನಡೀರಿ ಅಮ್ಮ, ನಾ ತಗೊಂಬರ್ತೀನಿ. ನಾ ತಗೊಂಡು ಹೋಗ್ತೀನಿ ಕೊಡು. ಪರವಾಗಿಲ್ಲ ಅಮ್ಮ, ನಾ ತಗೊಂಬರ್ತೀನಿ ಅನ್ನಲ್ಲ. ಯಾಕೆ ನಾನ್ ತಗೊಂಡು ಹೋಗ್ಬಾರ್ದಾ? ನಾನ್ ಕಳ್ಳಿ ಅಂತನಾ? ನಾನ್ ಕದ್ದು ತಿಂದು ಬಿಡ್ತೀನಿ ಅಂತನಾ? ಅಯ್ಯೋ ಅಮ್ಮ, ನಾನೆಲ್ಲ ಹಂಗಂದೆ. ಕಳ್ಳನ್ ಮನ್ಸು ಹುಳ್ಳುಳ್ಗೆ ಅಂತ ನೀವ್ ಹಾಗೆ ಅನ್ಕೊಂಡಿದೀರಿ. ಇಲ್ಲ, ಈ ಮನೇಲಿ ದೊಡ್ಡವರು ಚಿಕ್ಕವರನ್ನು ಬೆಲೆನೇ ಇಲ್ಲ. ನನ್ನ ಕಳ್ಳಿ ಅಂತಿದೀಯಾ? ಅಯ್ಯೋ ಅಮ್ಮ, ನೀವ್ ತಪ್ಪು ತಿಳ್ಕೊಂಡಿದೀರಿ. ನಾನ್ ಅಂದಿದ್ದು ನೀವ್ ದೊಡ್ಡೋರು ಮುಂದೆ ನಡೀರಿ, ನಾನ್ ಹಿಂದೆ ತಗೊಂಡ್ ಬರ್ತೀನಿ ಅಂತ. ಏನ್ ವಟ ವಟ ಅಂತ ಇದ್ರೆ ಸ್ವೀಟ್ಸ್ ಎಲ್ಲ ನಡೀತಾನೆ. ಆಯ್ತು ಬಾವ, ಎಲ್ಲ ರೆಡಿ. ಇಲ್ಲಿ ನೋಡಿ, ಸರಿಯಾಗಿದೆಯಲ್ಲ ಚೆಕ್ ಮಾಡ್ಬಿಡ್ತೀನಿ. ನರಹರಿ, ಎಲ್ಲ ಸರಿಯಾಗಿ ಇದೆ ಕಣೋ. ನಾನೇನಾರು ಕದ್ದು ತಿಂದಿದ್ದೀನಿ ಅಂತ ಚೆಕ್ ಮಾಡ್ತಾ ಇದೀಯಾ? ಅತ್ತೆ, ನಿಮ್ ಬುದ್ಧಿ ಎಲ್ಲಿ ಬಿಡ್ತೀರಾ? ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡೋದು ಕಲೀರಿ. ಅವತ್ತು ಬಂದಾಗ ಏನಾಯ್ತು, ಗಣ್ಣವರು ಎಲ್ಲ ಲಾಡು ಇರುವೆ ಪೇಡಾಲ್ ಇರುವೆ ಬಂದಿತ್ತು. ಮತ್ತೆ ಹೀಗಾಗ್ಬಿಟ್ರೆ ಅದಕ್ಕೆ ನಾನು ಚೆಕ್ ಮಾಡ್ತಾ ಇರೋದು. ಇವತ್ತು ಬಂದಿರೋದು ನಮ್ಮ ಬಾಸು, ಬೇರೆ ಯಾರು ಅಲ್ಲ. ಅವ್ನು ಸುಮ್ಮನಿದ್ರೆ ಮೈ ಮೇಲೆ ಇರುವೆ ಬಂದಿರೋ ಥರ ಎಗರಾಡ್ತಾನೆ. ಇನ್ನು ಇರುವೆ ಸಿಕ್ಬಿಟ್ರೆ ನನ್ನ ಗತಿ ಗೋವಿಂದ. ಅದಕ್ಕೆ ಸರಿಗಿದೆಯಲ್ಲೋ ಚೆಕ್ ಮಾಡ್ತಾ ಇದ್ದೀನಿ. ಹಾಂ, ಎಲ್ಲ ಸರಿಗಿದೆ. ಹಾಂ, ಲೆಕ್ಕನೂ ಹಾಕಿದ್ದೀನಿ, ಇಟ್ಕೊಳ್ಳಿ. ಅಮ್ಮ, ನಾ ಸ್ವೀಟ್ಸ್ ತಗೊಂಡ್ ಹೋಗ್ಲಾ? ತಗೊಂಡೋಗು, ಯಾರು ಬೇಡ ಅಂತಾರೆ. ನಾನೇ ಇಟ್ಟಿದ್ರಿ, ಮುಂದೆನೇ ಇಟ್ನಲ್ಲ. ಬಹುಶಃ ಬಾಯ್ ಬಿಟ್ಟು ಹೇಳ್ಕೊಳಕ್ಕಾಗದೆ ಪತ್ರದಲ್ಲಿ ಬರ್ದಿರಬೇಕು. ಚಚೆ, ಆ ಥರದ್ದೇನಿಲ್ಲ ಸರ್, ಆ ಥರ ಯಾವ ವಿಷಯನೂ ಇಲ್ಲ. ಹಾಗಾದ್ರೆ ಈ ಚಿಟಿ ಇಲ್ಲಿಗೆ ಯಾತಕ್ಕೆ ಬಂತು? ಹಾಂ, ಅಯ್ಯಯ್ಯೋ, ಈ ಚೀಟಿ ಅಂಜಲಿ ಕೈಯಲ್ಲೇ ಹಿಡ್ಕೊಂಡಿದ್ಲಲ್ಲ, ಇದನ್ನ ಯಾಕೆ ಇಲ್ಲಿ ತಂದಿಟ್ಲು? ಏನ್ ಗ್ರಾಚಾರ ಕದಿದ್ಯೋ ಏನೋ. ಓದಿ ಓದಿ ಅತ್ತೆ ವಿಷಯ ನಿಮ್ಗೆ ಗೊತ್ತಾಗ್ಲಿ. ಗಂಡಿನ ಕಡೆಯವ್ರನ್ನ ಮಾತಾಡ್ಸಕ್ ಹೋಗ್ತಿದ್ದೀರಾ? ಅವ್ರನ್ನು ಅದೇ ತರ ಬೈದ್ ಕಳಿಸ್ಬಿಡ್ತೀರಾ? ಅದೆಲ್ಲ ಸರಿ, ಸಾಕರಿನಂದ್ರೆ ಏನು? ಅರೆ, ಇವರು ಬಾಯಲ್ಲಿ ಏನೋ ತುಂಬಿಕೊಂಡಿದ್ದಾರೆ ಅನ್ಸುತ್ತೆ, ಅದಕ್ಕೆ ಮಾತಾಡ್ತಿಲ್ಲ. ಬಾಯಲ್ಲಿ ಜಿಲೇಬಿ, ಯಾಕೋ ನಿಂದ ಅತಿ ಆಯ್ತು. ನಾನು ಈ ಮನೆ ಯಜಮಾನಿ ಅನ್ನೋದನ್ನ ನೀನು ಮರ್ತು ಬಿಟ್ಟಿದೀಯಾ? ಕಳ್ರಿಗೆ ಯಾರು ಗೌರವ ಕೊಡಲ್ಲ ಚಿಕ್ಕಮ್ಮವ್ರೆ. ಏಯ್, ಎಷ್ಟೇ ಧೈರ್ಯ ನಿನಗೆ ನನ್ನ ಕಳ್ಳಿ ಅಂತೀಯಾ? ಮತ್ತೆ ಕದ್ದು ಸ್ವೀಟ್ ತಿನ್ಕೊಂಡ್ ಬರ್ತಿದ್ದೀರಾ? ಅದು ಕದ್ದಿರೋ ಸ್ವೀಟ್ ಅಲ್ವೇ, ಮತ್ತೆ ಮುರಿದಿರೋ ಸ್ವೀಟು. ನಮ್ಮ ನರಹರಿ ಎಲ್ಲ ಸ್ವೀಟ್ ಅಲ್ಲಿ ಇರುವೆ ಇದೆಯೋ ಏನೋ ಅಂತ ಹೇಳಿ ಮುರಿದು ನೋಡ್ದ. ಮುರಿದಿರೋ ಸ್ವೀಟ್ ಅನ್ನ ಬಾಸ್ ಮನೆಯವ್ರು ಕೊಡಕ್ಕಾಗುತ್ತಾ? ಅದಕ್ಕೆ ಎಲ್ಲ ನುಂಗ್ಬಿಟ್ರ? ಹೌದು ಕಡೆ, ಎಲ್ಲ ನುಂಗಿದೆ. ಅದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರೇ? ಒತ್ತಿಗೆ ಹೇಳಿ ನಿನ್ನ ಮನೆಯಿಂದ ಓಡಿಸ್ಬಿಡ್ತೀನಿ. ಓಡಿಸ್ಬಿಡ್ತೀರಾ? ನಾನೇನ್ ಕಡ್ಲೆಪುರಿ ತಿನ್ಕೊಂಡು ಕೂತಿರ್ತೀನಿ? ಅವತ್ತು ಎಲ್ಲಾ ಸ್ವೀಟನ್ನು ಕದ್ದಿ ತಿಂದಿದ್ದನ್ನ ಎಲ್ರಿಗೂ ಹೇಳ್ತೀನಿ. ಅವತ್ತು ಹೇಳಲ್ಲ ಅಂತ ಮಾತು ಕೊಟ್ಟಿದ್ಯಲ್ಲೇ. ನೀವು ಅವತ್ತು ಸೀರೆ ಕೊಡ್ಸ್ತೀನಿ ಅಂತ ಹೇಳಿ ಒಂದ್ ಬ್ಲೌಸ್ ಪೀಸ್ ಕೊಡ್ಲಿಲ್ಲ, ಬರೀ ಬುರ್ಡೆ ಬಿಟ್ರಿ. ಯಾಕೆ ಕೊಡ್ಬೇಕು ನಿನ್ಗೆ? ನೀನೇ ಸ್ವೀಟ್ ಎಲ್ಲ ತಿಂದಿದ್ದು ಅಂತ ನಿನ್ ತಲೆ ಕಟ್ತೀನಿ. ನಮ್ಮ ನರಹರಿ, ನಮ್ಮ ಅತ್ತಿಗೆ ಎಲ್ಲ ನನ್ನ ಮಾತು ಕೇಳ್ತಾರೆ, ನಿನ್ನ ಮಾತು ಯಾರು ಕೇಳಲ್ಲ. ಯಾರು ಕೇಳದೆ ಇದ್ರು ಪರವಾಗಿಲ್ಲ, ಇದಕ್ಕೆ ತಕ್ಕ ಶಾಸ್ತಿನ ಜೈ ಕರ್ನಾಟಕ ಕೈಯಿಂದ ಮಾಡಿಸ್ತೀನಿ. ಜೈ ಕರ್ನಾಟಕ? ಯಾರೇ ಅದು? ಅಯ್ಯೋ, ನಿಜ ಹೇಳ್ಬಿಟ್ಟಲ್ಲಪ್ಪ, ಈಗ ಏನ್ ಮಾಡೋದು? ಲಟ್ಟು ಯಾರಿಗೂ ಹೇಳ್ಬೇಡ ಅಂತ ಬೇರೆ ಹೇಳಿದ. ಇನ್ನ ಜೈ ಕರ್ನಾಟಕ ನನ್ನ ಡಮರ್ ಮಾಡ್ಬಿಟ್ರೆ ಈಗೇನಪ್ಪ ಮಾಡೋದು? ಸಾಕ್ರಿ, ಹತ್ರ ರಗ ಮಾರಿ. ಏನ್ರಿ ಇದು ನರಹರಿ?
ಅರ್ಥನೇ ಆಗ್ತಾ ಇಲ್ಲ. ಅಯ್ಯೋ ಇವರೊಬ್ರು ಗುಳ್ಳು ತಟ್ಟ ಅರ್ಥನೇ ಆಗಲ್ವಾ ಇವ್ರಿಗೆ? ಓದಕ್ಕೆ ಬರಲ್ಲ. ಅತ್ತೆ ಮದುವೆ ಯಾರ ಜೊತೆ ಅಂತ ಬರ್ದಿದ್ದೀನಿ, ಅರ್ಥನೇ ಆಗಲ್ಲ ಇವ್ರಿಗೆ. ಸಾಕ್ರಿ ಅತ್ರೆ ರಗ ಮಾರಿ. ಏನ್ರಿ ಮಿಸ್ಟರ್ ಹರಿ, ಇದು ಅರ್ಥನೇ ಆಗ್ತಿಲ್ಲ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಸಾಕ್ರಿ ಅತ್ರೆ ರಗ ಮಾರಿ. ಇದನ್ನ ಯಾ ಏನಾಯ್ತು ಸರ್? ಯಾಕೆ ನಗ್ತಾ ಇದ್ದೀರಾ? ಬಾಸ್ ತಾತಂಗೆ ಅತ್ತೆ ಮದುವೆ ಯಾರ ಜೊತೆ ಅಂತ ಗೊತ್ತಾಯ್ತಾ? ಇದೆಲ್ಲ ನಿಮ್ಮ ಲಡ್ಡು ಮಾಡಿರೋ ಕೆಲಸ. ಏ ಲಡ್ಡು ಬರ ಇಲ್ಲಿ. ಬಾರೋ ಇಲ್ಲಿ, ನಿನ್ನೆ ಕರಿತಿರೋದು. ಬಾಸ್ ಕರೀತಾ ಇಲ್ವಾ? ನಮ್ಮನೆ ಬೆಳಗೋ ದೀಪನ ಆದಷ್ಟು ಬೇಗ ನಮ್ಮನೆ ತುಂಬಿಸ್ಕೋಬೇಕು. ಬೆಳ್ಕಂತೆ ಬೆಳ್ಕು ಅತ್ತೆ ಟ್ಯೂಬ್ಲೈಟಾ? ಹಿಂಗೆ ಬೆಳಗ್ಬೇಕು ಅಂದ ಟಾರ್ಚ್ ತಗೊಳ್ಳಿ. ಅದಕ್ಕೆ ಎಲ್ಲ ಸಿದ್ಧತೆಗಳು ಬೇಗ ಬೇಗ ಮಾಡ್ಕೋಬೇಕು. ಯಾಕೆಂದ್ರೆ ನಾವು ಹೆಣ್ಣಿನ ಕಡೆಯವರು. ಅತ್ತೆ ಮದುವೆ ಮಾಡಕ್ ಬಿಟ್ಬಿಡ್ತೀನ? ಅದ್ಯಾಕ್ ಮಾಡ್ತೀರಾ ಮಾಡಿ, ನಾನು ನೋಡೇ ಬಿಡ್ತೀನಿ.